ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ವ ಕಾಲದಲ್ಲಿ ಬಡವರು ಬೆಳೆಯುತ್ತಿದ್ದ ಸಿರಿಧಾನ್ಯಗಳು ಇಂದು ಶ್ರೀಮಂತರ ಆರೋಗ್ಯವನ್ನು ಕಾಪಾಡುವ ಶ್ರೇಷ್ಠ ಆಹಾರ ಪದಾರ್ಥಗಳು ಆಗಿದ್ದು, ಶ್ರೀಮಂತರ ಪಾಲಿಗೆ ಸಿರಿಧಾನ್ಯಗಳು ವರದಾನವಾಗಿದ್ದು, ಪ್ರತಿಯೊಬ್ಬರು ತಮ್ಮ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯ ಬಳಕೆಗೆ ಹೆಚ್ಚು ಒತ್ತು ನೀಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಜಿಲ್ಲಾ ಆಡಳಿತ, ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದಂತಹ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಸಚಿವರು, ಶಾಸಕರು ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉದ್ಘಾಟಿಸಿದರು. ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ನಮ್ಮ ದೇಶದ ಪೂರ್ವಿಕರು ಸಿರಿಧಾನ್ಯಗಳನ್ನು ಬೆಳೆಯುವ ಹಾಗೂ ಸವಿಯುವ ಪದ್ಧತಿಯನ್ನು ರೂಢಿಯಲ್ಲಿ ಇಟ್ಟುಕೊಂಡಿದ್ದರು. ಕ್ರಮೇಣ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ ಕಾರಣ ಸಿರಿಧಾನ್ಯಗಳ ಬೆಳೆಯುವುದನ್ನು ರೈತರು ಕೈಬಿಟ್ಟಿದ್ದರು. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಸಿರಿಧಾನ್ಯ ಬಳಕೆ ಕಡ್ಡಾಯವಾಗಿದೆ. ಸಿರಿಧಾನ್ಯಗಳು ಒಳ್ಳೆಯ ಪೋಷಕಾಂಶಗಳಿಂದ ಕೂಡಿರುವುದರಿಂದ ಪ್ರತಿಯೊಬ್ಬರು ಸಿರಿಧಾನ್ಯ ಸೇವನೆಗೆ ಮುಂದಾಗುತ್ತಿದ್ದಾರೆ. ಸಿರಿಧಾನ್ಯಗಳ ಬಳಕೆ ಬಗ್ಗೆ ಇಡೀ ವಿಶ್ವವೇ ಗಮನ ಸೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಕಡಿಮೆ ಪ್ರಮಾಣದ ಮಳೆಯಲ್ಲೂ ಬೆಳೆಯಬಹುದಾದ ಸಿರಿಧಾನ್ಯ ಬೆಳೆಗಳನ್ನು ಬೆಳೆಯಲು ರೈತರು ಹೆಚ್ಚು ಆಸಕ್ತಿ ತೋರಿಸಬೇಕಾಗಿದೆ. ದೊಡ್ಡ ಖಾಸಗಿ ಕಂಪನಿಗಳು ಸಿರಿಧಾನ್ಯ ಖರೀದಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುತ್ತಿರುವುದರಿಂದ ರೈತರು ಆತಂಕ ಪಡೆಯುವ ಅವಶ್ಯಕತೆ ಇಲ್ಲ ಎಂದರು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರ ಆಯೋಜಿಸಿರುವ ಸಿರಿಧಾನ್ಯ ಮೇಳ ಕಾರ್ಯಕ್ರಮದ ಮೂಲಕ ಜನರ ಆರೋಗ್ಯವನ್ನು ಕಾಪಾಡುವ ಕೆಲಸ ಮಾಡುತ್ತಿದೆ. ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಬೆಳೆ ಸಿಗದ ಕಾರಣ ಸಿರಿಧಾನ್ಯ ಬೆಳೆಯುವುದನ್ನು ನಿಲ್ಲಿಸಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಸಿರಿಧಾನ್ಯ ಬೆಳೆ ಬೆಳೆಯುವ ರೈತರಿಗೆ ಸರ್ಕಾರದಿಂದ ಪ್ರೋತ್ಸಾಹ ನೀಡುವಂತಹ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದ ಬಳಿಯ ಗಂಟ್ಲಮಲ್ಲಮ್ಮ ಕಣಿವೆಯಲ್ಲಿ ಡ್ಯಾಂ ನಿರ್ಮಿಸಲು ರಾಜ್ಯ ಸರ್ಕಾರ 185 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದು, ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ನೀಡುವ ಕೆಲಸ ಮಾಡುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ, ಕೃಷಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸಾಮಗ್ರಿಗಳನ್ನು ವಿತರಿಸಿ ಹಲವು ರೈತರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಳಿ, ಕೃಷಿ ಜಂಟಿ ನಿರ್ದೇಶಕಿ ಜಾವೀದಾ, ಪೊಲೀಸ್ ವರಿಷ್ಠ ಅಧಿಕಾರಿ ಕುಶಲ್ ಚೌಕ್ಸೆ, ಉಪ ವಿಭಾಗೀಯ ಅಧಿಕಾರಿ ಅಶ್ವಿನ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ ರಮೇಶ್, ಕೃಷಿ ಸಮಾಜದ ಅಧ್ಯಕ್ಷ ತಿಮ್ಮಂಪಲ್ಲಿ ಚೌಡ್ರೆಡ್ಡಿ, ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತಾ ನರಸಿಂಹನಾಯ್ಡು ಮತ್ತಿತರರು ಇದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನ ಅವರು ವೀಕ್ಷಣೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಅವಧಿಯಲ್ಲಿ ಅವರು ನಮ್ಮ 2 ಜಿಲ್ಲೆಗಳಿಗೆ KC ವ್ಯಾಲಿ ಮತ್ತು HN ವ್ಯಾಲಿ ಕೊಟ್ಟಿರ್ತಕ್ಕಂಥದ್ದು. ಅವರೆಲ್ಲರೂ ಅದನ್ನ ಶ್ಲಾಘನೆ ಮಾಡಿದ್ರು. ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಈ ರೀತಿ ಹೇಳಿದ್ರೆ ಬಹಳಷ್ಟು ಖುಷಿ ಪಟ್ಟರು. ಇಲ್ಲ, ನಿಮ್ಮ ಜಿಲ್ಲೆಗಳಿಗೆ ಬಹಳ ದೊಡ್ಡ ಸಮಸ್ಯೆ ಇದೆ, ನನ್ನ ಜವಾಬ್ದಾರಿ ಇತ್ತು, ಅದನ್ನ ನಾನು ನಿರ್ವಹಿಸಿದ್ದೀನಿ ಅಂತಕ್ಕಂಥದ್ದನ್ನ ಬಹಳ ಸಂತೋಷದಿಂದ ಅವರು ಅದನ್ನ ಒಪ್ತಾರೆ. ಈಗ ನಾನು ಒಂದೇ ಹೇಳಲಿಕ್ಕೆ ಬಯಸ್ತೇನೆ, 3ನೇ ಹಂತದ ಶುದ್ಧೀಕರಣ ಅಂತಕ್ಕಂಥದ್ದು ಬೇರೆ ಬೇರೆ ದೇಶಗಳಲ್ಲಿ ಈಗ ಕೈಗಾರಿಕಾ ಪ್ರದೇಶದಲ್ಲಿ ಅದನ್ನ 3ನೇ ಹಂತದ ಶುದ್ಧೀಕರಣ ಮಾಡಿ ಕುಡಿಯೋದಕ್ಕೂ ಅದನ್ನ ಬಳಸ್ಕೋಬೇಕು ಅಂತಕ್ಕಂಥದ್ದು ಕೆಲವರು ಉದ್ದೇಶ ಇದೆ. ಆದರೆ ಕುಡಿಯೋದಕ್ಕೆ ನಮಗೆ ಒಂದು ರೀತಿ ನಮಗೆ ಅದು ಮನಸ್ಸು ಒಪ್ಪೋದಿಲ್ಲ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಅರ್ಧ ಮಿಕ್ಸ್ ಮಾಡ್ತಾರೆ. 3ನೇ ಹಂತದ ಶುದ್ಧೀಕರಣ ಆಗಿರ್ತಕ್ಕಂಥ ನೀರು ಮತ್ತು ಫ್ರೆಶ್ ವಾಟರ್ ಅನ್ನ ಮಿಕ್ಸ್ ಮಾಡಿ ನಮ್ಮ ಕೃಷಿ ಇಲಾಖೆ JD ಅವರು ಈ ಸಿರಿಧಾನ್ಯ ಮೇಲೆ ಯಾಕೆ ನಾವು ಇವತ್ತು ಈ ಪ್ರೋಗ್ರಾಮ್ ಮಾಡಿರೋದು, ಇದರಿಂದ ಏನು ಉಪಯೋಗಗಳು ಅನ್ನೋದ್ರ ಬಗ್ಗೆ ವಿವರವಾಗಿದ್ದಾರೆ. ನಾನು ಮೊದಲನೇದಾಗಿ ನಮ್ಮ ಸಚಿವರಿಗೆ ಈ ಒಂದು ಕಾರ್ಯಕ್ರಮ ಅವರ ಒಂದು ಮಾರ್ಗದರ್ಶನದಂತೆ ಬಾಗೇಪಲ್ಲಿ ನಡೆಯಲು ಕಾರಣಭೂತರಾಗಿರ್ತಂತ ನಮ್ಮ ಸಚಿವರಿಗೆ ನಮ್ಮ ತಾಲೂಕಿನ ಎಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಸಚಿವರು ಹೇಳಿದ್ರು, ಬರೀ ಡಿಸ್ಟಿಕ್ ಅಲ್ಲಿ ಮಾಡಿದ ಪ್ರೋಗ್ರಾಮು ಅಲ್ಲಿ ಜನರು ಮಾತ್ರ ಅನುಕೂಲ ಆಗುತ್ತೆ, ಪ್ರತಿ ತಾಲೂಕಿನಲ್ಲಿ ನಡೆದಾಗ ನಮ್ಮ ರೈತರಿಗೆ ಇದರಿಂದ ಉಪಯುಕ್ತವಾಗಿ ಇನ್ನಷ್ಟು ಈ ಕೃಷಿ
ನಮ್ಮ ಸಿರಿಧಾನ್ಯಗಳ ಬೆಳೆಯಲು ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಇಲ್ಲಿ ಮಾಡಿರೋದು. ತಮಗೆ ಗೊತ್ತಿರಲಿ, ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ನಾವೆಲ್ಲ ಸಿರಿಧಾನ್ಯಗಳನ್ನ ತಿಂತಾ ಇದ್ವಿ. ನಮ್ಗೆ ಈಗ ಬರ್ತಾ ಇರುವಂತಹ ಹೈಟೆಕ್ ಬಾಸ್ಮತಿ ಇರ್ಬೋದು, ಏನೇ ಇರ್ಬೋದು, ಈಗಿನ ಕಾಲಕ್ಕೆ ಸಿಗ್ತಾ ಇರುವಂತ ಯಾವುದೇ ಆಹಾರ ಉತ್ಪನ್ನ ನಮ್ಮಲ್ಲಿ ಇರಲಿಲ್ಲ. ಆಗ ಬಡವರು ಯೂಸ್ ಮಾಡ್ತಾ ಇದ್ದಿದ್ದು ಬರೀ ಸಿರಿಧಾನ್ಯಗಳು. ತಾವು ನೋಡಿ ಆಗಿದ್ದಂತ ಜನ ಇಷ್ಟು ಸವಲತ್ತುಗಳನ್ನು ಈ ಒಂದು ಪ್ಯಾಕೇಜ್ ರೂಪದಲ್ಲಿ ಪಡೆದಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಒಂದು ಕಾರ್ಯಾದೇಶವನ್ನು ನೀಡ್ತಾ ಇದ್ದಾರೆ. ಕಾರ್ಯಾದೇಶ ನೀಡಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ಮತ್ತೊಂದು ಮಹತ್ವ